ಯಾಕೆ ಯಾಕೆ ಹೀಗೆ ಮಾಡಕ್ ಹೋದ್ರಿ? ನಿಮ್ ಈಜಕ್ ಬರೋಣ ಅಂತ ಗೊತ್ತು ತಾನೆ. ನಾನು ಸರಿಯಾಗಿ ಸಮಯಕ್ಕೆ ಬಂದೆ, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಹೆಂಡ್ತಿ, ನೀವು ಸರಿಯಾದ ಟೈಮಿಗೆ ಬಂದ್ರಿ. ನೀವೇನಾದರೂ ಬಂದಿರಲಿಲ್ಲ ಅಂದಿದ್ದಿದ್ರೆ ನಾನು ಇವತ್ತೇ ನನ್ನ ಜೀವನ ಬಿಟ್ಬಿಡ್ಬೇಕಾಗಿತ್ತು. ಸರ್, ಹಾಗೆಲ್ಲ ಮಾತಾಡ್ಬಾರ್ದು. ಬಿಡ್ತು ಅದೇ. ನಿಮ್ಗೆ ಏನಾದರೂ ಆದ್ರೆ ನಾನು ಬದುಕಿರ್ತೀನ. ಆದ್ರೂ ಈ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಿದ್ರಿ ನೀವು? ನೀರಲ್ಲಿ ಈಜೋದಿರ್ಲಿ, ನಿಮ್ಗೆ ನೀರು ಕಂಡ್ರೆ ಭಯ ತಾನೆ. ಅಯ್ಯೋ ಹೆಂಡ್ತಿ, ನಾನು ಬಿದ್ದಿದ್ದಲ್ಲ, ರೌಡಿ ಬೇಬಿ ಹಿಂದೆಯಿಂದ ಕೈ ಬಿಟ್ಲು. ಹೆಂಡ್ತಿ ಹೆದರ್ಕೊಂಬಿಟ್ರ? ಗಟ್ಟಿ ಜೀವಾರಿ, ಏನೂ ಆಗಲ್ಲ ನಂಗೆ. ಅದರಲ್ಲೂ ಈ ಅಗಸ್ತ್ಯನ ಜೊತೆ ಕಾವೇರಿ ಇರುವಾಗ ಅಗಸ್ತ್ಯನಿಗೆ ಸಾವೇ ಇಲ್ಲ. ನೋಡಿ ಮತ್ತೆ ನೀವು ಸಾವಿನ ಬಗ್ಗೆನೇ ಮಾತಾಡ್ತೀರಾ. ಹಾಗೆ ಗಾಬ್ರಿ ನನಗೆ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗಿಲ್ಲ. ಎಲ್ಲ ಸರಿ ಹೋಯ್ತು ಅಂತ ಸಮಾಧಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಈ ತರ ಸಾವಿನ ಮಾತಾಡಿ ನಂಗೆ ನೋವು ಕೊಡ್ಬೇಡಿ. ಸಾರಿ ಹೆಂಡ್ತಿ, ಇನ್ಯಾವತ್ತೂ ಸಾವಿನ ಬಗ್ಗೆ ಮಾತಾಡಲ್ಲ. ಆದರೆ ನನ್ನ ಉಸಿರು ಉಳಿಸೋಕೆ ನಿಮ್ಮ ಉಸಿರು ಕೊಟ್ರಲ್ಲ, ಅಷ್ಟು ಸಾಕು ನನಗೆ. ಗುರಿ ಇದೆ. ಆದರೂ ನಾವು ಈ ಥರ ಇದ್ದು ತುಂಬ ದಿನ ಆಗಿತ್ತು. ಒನ್ಸ್ ಮೋರ್ ಹೆಂಡ್ತಿ. ಅಣ್ಣ, 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 ಏನಾಯ್ತಣ್ಣ ನಿಂಗೆ? ಎದ್ದೆ ಅಣ್ಣ. ಅಣ್ಣ, ನಿಂಗೆ ಈಜಕ್ ಬರುತ್ತೆ ಅಲ್ವಾ? ಏನಾಯ್ತಣ್ಣ? ಅಣ್ಣ ಹೇಳಣ್ಣ, ಮನೆಗೆ ಹೋಗೋಣ. ಆಗ್ತಿಲ್ವಾ ಸರ್? ಸರಿ, ಕೂಸುಮನೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಕೆರೆಗೇರಿ ಮ್ಯಾಲ್ ಬಂದು ಕುಳಿತುಕೊಂಡ ಚಂದ್ರ ಅಂಗಿ ಬಿಚ್ಚಿ, ಹುಡುಗಿ ನೆನಪಾದಾಗ ಬೆವರು ಜಾಸ್ತಿ ಅಂದ ಕಣ್ಣು ಮುಚ್ಚಿ. ಯಾರ್ ಬಿತ್ತಿಲ್ಲ ಬೆಳೆದಿಲ್ಲ ಎದೆ ತುಂಬ ಅರಳಿಯಾವೆ ಕಿಡಿಗೇಡಿ ಕೆಂದಾವರೆ. ನಾವು ಕನಸಲ್ಲಿ ಹಂಗಪ್ಪ ಆರಾಮಾಗಿರಬೇಕು ಹಗಲೊತ್ತೆ ಹಿಂಗಾದರೆ. ಹೆಂಡ್ತಿ, ನೀವು ನನ್ನನ್ನು ಈಗ ಎತ್ಕೋತೀರ ಅಂದಿದ್ರೆ ನಾನು ದಿನ ನೀರಿಗೆ ಬೀಳ್ತಿದ್ನಲ್ಲ ಹೆಂಡ್ತಿ. ಹಾಗಾದ್ರೆ ಹೊಳೆ ಹತ್ರ ಯಾರೋ ಈಜರ್ನ ನೇಮಿಸ್ಬಿಡ್ತೀನಿ ಬಿಡಿ. ಏನಿಲ್ಲ ಮಗಳ, ಸುಸ್ತು, ಬೇಗ ಮನೆಗೆ ಹೋಗೋಣ ಅಂದೆ. ಗೌರಿ, ಬೆಳಗ್ಗಿಂದ ಕೆಲಸ ಮಾಡಿ ಸುಸ್ತಾಗಿಲ್ವೇ ನಿಂಗೆ? ಮತ್ತೇನು ಮಾಡಕ್ಕೆ ಹೋಯ್ತೀಯಾ? ವಿಶ್ರಾಂತಿ ತಕ ಹೋಗು. ಅಜ್ಜಿ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನು ಕೇಳೋವ ಗೌರಿ? ಅಜ್ಜಿ, ನೀವು ತುಂಬ ದೊಡ್ಡವರು, ಇಷ್ಟು ವರ್ಷ ಜೀವನ ಸಾಗಿಸಿದ್ದೀರ. ಇಲ್ಲಿವರೆಗೂ ಎಷ್ಟೋ ಸಂಬಂಧಗಳನ್ನ ನೋಡಿರ್ತೀರ. ನಿಮ್ಮ ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು ಇದೆಲ್ಲದನ್ನು ಅನುಭವಿಸ್ಕೊಂಡೇ ಬಂದಿರ್ತೀರ. ಹ್ಞೂ ಗೌರವ, ನೀನು ಹೇಳೋದೆಲ್ಲ ದಿಟ್ವೆ. ಜೀವನದಲ್ಲಿ ಇಷ್ಟೆಲ್ಲನೂ ಅನುಭವಿಸ್ಕೊಂಬಂದಿರೋ ನೀವು ಸತ್ಯಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೀರಾ ಅನ್ನೋ ನಂಬಿಕೆ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ. ಕೇಳುವ. ಅಜ್ಜಿ, ನಾನು ನಿಮ್ಮನ್ನು ನಂಬಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸುಳ್ಳು ಹೇಳ್ದೆ ನೇರವಾಗಿ ಉತ್ತರ ಕೊಡಬೇಕು. ಇಲ್ಲ ಹೇಳವ. ನನ್ನ ಗಂಡ ಅದೇ ನಿಮ್ಮ ಮೊಮ್ಮಗ ಶಂಕರ, ಅವ್ರ ಜನ್ಮ ರಹಸ್ಯ ಏನು? ಹೇಳಿ ಅಜ್ಜಿ, ಜೋಗಿ ಅವ್ರ ಜನ್ಮ ರಹಸ್ಯ ಏನು?
ಅಜ್ಜಿ. ಗೌರಿ ಇದರಲ್ಲಿ ಹೇಳೋದು ಏನಿದೆ ಕಣವ? ಶಂಕರ ನಮ್ಮನೆ ಮಗ, ನನ್ನ ಮೊಮ್ಮಗ. ಸುಳ್ಳು ಹೇಳ್ಬೇಡಿ ಅಜ್ಜಿ. ನೀವು ನನ್ನ ನಂಬಿಕೆನ ಉಳಿಸ್ಕೋತೀರಾ ಅನ್ನೋ ನಂಬಿಕೆ ಮೇಲೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. 8 ವರ್ಷ ನಾನು ಹೊಟ್ಟೆಯಾಗ ಕೆಳ್ದಂಗೆ ಇಟ್ಕೊಂಡಿರೋ ಸತ್ಯನ ಇವಳ ಹತ್ರ ನಾ ಹೆಂಗೆ ಹೇಳಿ? ಇವಳಿಗೇನೋ ಈಸಿಯಾಗಿ ಗೊತ್ತಾದಂಗೆ. ಯಾಕಜ್ಜಿ ಸುಮ್ಮನೆ ಆಗ್ಬಿಟ್ರಿ? ನೀವು ಈಗಲೂ ಸತ್ಯ ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅದೃಷ್ಟವಂತೆ ಕಣೆ. ನೀನೆಲ್ಲ ನೀನಿರೋ ಕಡೆ ತಾವೇ ಬಂದು ಬಲೆಗೆ ಬೀಳ್ತಾವೋ ಏನೋ. ಅದೇ ನಿನ್ ಬಿಟ್ಟು ನಾವೆಲ್ಲ ಬಂದಿದ್ದಿನ ಸರಿಯಾಗಿ 10 ಮೀನು ಸಿಗಲ್ಲ ನಮ್ಗೆ. ಹಾಗೇನಿಲ್ಲ ಜಲ್ಜಾ, ಮೀನ್ ಹಿಡಿಯೋದು ಒಂದು ಕಲೆ. ಅದನ್ನ ನಮ್ಮಪ್ಪ ನಂಗೆ ಚಿಕ್ಕ ವಯಸ್ಸಿಂದನೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿರೋದ್ರಿಂದ ಎಲ್ಲಿ ಹೆಚ್ಚು ಮೀನಿರುತ್ತೆ, ಎಲ್ಲಿ ಬಲೆ ಹಾಕಿದ್ರೆ ಸರಿ ಅನ್ನೋದನ್ನ ಕಲ್ತಿದ್ದೀನಿ ಅಷ್ಟೇ. ಅದೇನಾದ್ರೂ ಆಗ್ಲಿ, ನಾವು ಬಂದ್ರೆ ಮೀನೇ ಸಿಗಲ್ಲ, ಅದಂತೂ ಸತ್ಯ. ನೀನ್ ಮದ್ವೆ ಮಾಡ್ಕೊಂಡು ಹೋದ್ರೆ ನಮ್ ಗತಿ ಏನೋ. ಮದ್ವೆನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಏನೇನೋ ಹೇಳ್ಬೇಡಿ. ಆ ವಿಷಯ ಎಲ್ಲ ನಾನಿನ್ನೂ ಯೋಚನೆ ಕೂಡ ಮಾಡಿಲ್ಲ. ನೀನ್ ಯೋಚನೆ ಮಾಡಲ್ಲಮ್ಮ, ನಿಮ್ಮಪ್ಪ ಮಾಡದೇ ಇರ್ತಾರಾ? ಈಗಾಗ್ಲೇ ನಿನ್ಗೆ ಒಳ್ಳೆ ಹುಡುಗನ್ನ ಹುಡುಕಿಟ್ಟಿದ್ರು ಆಶ್ಚರ್ಯ ಏನಿಲ್ಲ. ಹಾಗೆಲ್ಲ ಆಗೋಕೆ ಸಾಧ್ಯನೇ ಇಲ್ಲ. ನಮ್ಮಪ್ಪಂಗೆ ನನ್ನ ಅಭಿಪ್ರಾಯನೇ ತುಂಬಾ ಮುಖ್ಯ. ನನ್ನನ್ ಕೇಳ್ದೆ, ಅವರು ಹುಡುಗನ್ ಹುಡ್ಕಲ್ಲ, ಮದ್ವೆನೂ ಮಾಡಲ್ಲ. ಹಾಗಾದ್ರೆ ನೀನ್ ಇಷ್ಟಪಡೋ ಹುಡುಗನ್ನ ನೀನೇ ಹುಡುಕೋತಿಯೇನೋ. ಅಂತವನು ಇನ್ನು ಹುಟ್ಟೇ ಇಲ್ಲ. ಯಾರ್ಯಾರ ಹಣೆಯಲ್ಲಿ ಯಾರ್ಯಾರನ್ನು ಬರ್ದಿದಾರೋ ಯಾರಿಗೆ ಗೊತ್ತು ಅಂಬ. ನಿನ್ಗೆ ಜೋಡಿ ಆಗೋನು ನಿನ್ ಕಣ್ಮುಂದೆ ಬರ್ಬೋದು, ನಿನ್ ಮನ್ಸು ಅವನನ್ನ ನೋಡಿದ ತಕ್ಷಣನೇ ಮರಳಾಗ್ಬೋದು. ನೀನೇ ಅಪ್ಪನ ಹತ್ರ ಹೋಗಿ, ಅಪ್ಪ ನನ್ ಮದುವೆ ಆಗೋ ಹುಡುಗ ಇವನೇ ಅಂತ ಹೇಳಿದ್ರು ಹೇಳ್ಬೋದು. ನೀವ್ ಹೇಳ್ತಿರೋದು ಯಾವುದು ಆಗೋ ಮಾತಲ್ಲ. ఏంటి బరే పక్కకి ఇల్లే ಪೋ ಬಾರಪ್ಪ ಇಲ್ಲಿ ಸೆಲ್ಫಿ ತಗೊಳ್ಳೋಣ. ಬಾ ಲಕ್ಕಿ ಬೈಲೆ ತೆಕೊಳ್ರ ಮಾವ ಬನ್ನಿ ಮಾವ. ಅಜ್ಜಿ ಶಾಂತಿ, ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಅಲ್ವೇನೆ?
ತುಂಬಾ ಚೆನ್ನಾಗಿದೆ ರೀ. ಇನ್ನು ಎಷ್ಟೊತ್ತು ಕಾಯ್ಬೇಕ್ರಿ? ಅದ್ ಏನ್ ಮಾಡ್ತಿದಾರೆ ಅಂತನಾದ್ರೂ ಹೇಳಿ. ರವಿ ಶ್ರುತಿ ಬರ್ಲಿ, ಎಲ್ಲ ವಿಷಯನೂ ಗೊತ್ತಾಗತ್ತೆ. ನೀನು ಬಾರೆ, ಇಬ್ರು ಮೂತಿನ ತೋರಿಸ್ಬೇಡ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕ್ಯಾಮ್ರಾಗೆ. ಬರಲ್ವಾ? ಹೋಗಿ ಶಾಂತಿ, ಹೊಡ್ದಾಕ್ಬಿಡ್ತೀನಿ ಈಗ. ನೀನ್ ಬರ. ಇನ್ನೂ ಟೈಮು ಕರೆಕ್ಟಾಗಿ ಬಂದ್ಬಿಡ್ತಿದ್ದ ಮನೋಜ ನೀನು. ಬೇರೆ ಏನಾಯ್ತು ಡೆಕೋರೇಷನು? ಏನಾದ್ರು ಮಾಡಿದ್ರೆ ಬೇಡ, ಸಕ್ಕದಾಗಿ ಮಾಡಿದ್ರಾ? ಲೇ ಏನ್ರ ಇದು ತಮಾಷೆ? ಒಂದ್ ದಿಂಬನ್ ಯಾಕ್ರ ಇಬ್ರು ಎತ್ಕೊಂಡ್ ಬರ್ತಾ ಇದೀರಾ? ಓ ಮನೋಜ, ಇದು ನೋಡಿದ್ರೆ ದಿಂಬನ್ಸ್ತದೆ ನಿನ್ಗೆ? ಮತ್ತೇನು ಇದು? ಅಯ್ಯೋ, ಅವ್ರ ಆನಿವರ್ಸರಿಗೋಸ್ಕರ ಕೇಕ್ ತಂದಿರಿ. ಅದಕ್ಕೆ ಇಷ್ಟು ದೊಡ್ಡ ಕೇಕಾ? ರವಿಕಾಂತ್, ಏನೋ ಇದು ಬಾಯ್ಲರ್ ಕೋಳಿ ಎಷ್ಟು ತೂಕ ಇಲ್ವನ ಇದು? ಶ್ರುತಿ, ಯಾಕೆ ಇಷ್ಟೊಂದು ದೊಡ್ಡ ಕೇಕ್ ತಂದಿದ್ದೀರಾ? ಇದು ನಿಮ್ ಫಸ್ಟ್ ಆನಿವರ್ಸರಿ ಮೀನಾ ಅವ್ರೆ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಏನಮ್ಮ ಶ್ರುತಿ ನೀನು, ಈ ಸಿನಿಮಾ 100 days ಓಡಿದ್ರೆ ಸಕ್ಸಸ್ ಮೀಟ್ ಅಂತ ಕೇಕ್ ಕಟ್ ಮಾಡ್ತಾರಲ್ಲ, ಆ ತರ ಇದೆ ಇದು. ಇವ್ರ ಜೀವನನು ಹೀಗೆ 100 ವರ್ಷ ಸಂಭ್ರಮ ಪಡುತ್ತೆ ಅಂತ ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡ್ತಿರೋದು ಕಣೆ. ಕೊತ್ತಂಬರಿ ಮುಗ್ದವಳೆ. ಕೊತ್ತಂಬರಿ ಮುಖ ಅಲ್ಲಮ್ಮ, ಅದು ಪಾರ್ಥೇನಿಯಂ. ಏನಂತೆ ನೀವು? ಆಯ್ತಾಯ್ತು ಬಿಡೆ, ಕೊತ್ತಂಬರಿನೂ ಬೇಡ, ಇವನ್ ಹೇಳಿದ್ದು ಬೇಡ. ಕರ್ಬೇವು ಮುಗ್ದವಳು ಆಯ್ತಾ? ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಚಿತ್ರಾಂಗದೆ. ಅಮ್ಮ, ನೀನು ಯಾಕೆ ಬೈದು ಬೈಗಳಕ್ಕೆ ಮರ್ಯಾದೆ ತೆಗಿತೀಯ? ಸ್ವಲ್ಪ ಸುಮ್ಮನೆ ಕೂತ್ಕೋ. ಕೇಕ್ನ ಯಾವ ಫ್ಲೇವರ್ ತಂದಿದ್ಯೋ? ಚಾಕ್ಲೇಟ್ ಫ್ಲೇವರ್ ಕಣ. ಯಾವಾಗ ಕಟ್ ಮಾಡ್ತೀರಾ? ಫಂಕ್ಷನ್ ಶುರು ಆದ್ಮೇಲೆ. ಫಂಕ್ಷನ್ ಯಾವಾಗ ಶುರು ಮಾಡ್ತೀರಾ? ಕೇಕ್ ಕಟ್ ಮಾಡಿದ್ಮೇಲೆ. ಹಾಗಾದ್ರೆ ಈಗಲೇ ಕೇಕ್ ಕಟ್ ಮಾಡ್ಬೋದಾ? ಏಯ್ ತಲಾಟೆ ಮನೋಜ, ಸ್ವಲ್ಪ ಸಮಾಧಾನವಾಗಿರೋ. ಓ, ಅದು ಹಾಗಲ್ಲಪ್ಪ. ಐಸ್ ಕೇಕ್ ಆದ್ರೆ ಕರ್ಗೋಗ್ಬಿಡುತ್ತೆ. ಇಷ್ಟು ದೊಡ್ಡ ಕೇಕು ಫ್ರಿಡ್ಜ್ ಇಡಕ್ಕಾಗಲ್ಲ. ಕಟ್ ಮಾಡಿ ಪೀಸ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಫ್ರಿಡ್ಜ್ ಇಡ್ಬೋದು ಅಂತ. ಮನೋಜ್, ಸ್ವಲ್ಪ ಸುಮ್ಮನಿರಿ ನೀವು. ಅದು ರೋಹಿಣಿ. ಸ್ವಲ್ಪ ಸೈಲೆಂಟ್ ಆಗಿ ಸುಮ್ಮನೆ ಎದ್ದು ಬಿಡಿ. ಇರ್ತೀನಿ. ಬಾ ಚಂದ. ಹೇಗಿದ್ದೀರಿ ಕುಸುಮಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವಿಬ್ರು ಚೆನ್ನಾಗಿದ್ದೀರಾ? ಮಂಜು ಬರ್ಲಿಲ್ವೇನಮ್ಮ? ಇಲ್ಲ ಮಾವ, ಅವನಿಗೆ ಸ್ಪೆಷಲ್ ಕ್ಲಾಸ್ ಇತ್ತು, ಅದಕ್ಕೆ ಬರಲಿಲ್ಲ. ಬನ್ನಿ. ಅಯ್ಯೋ ಬೀಗ್ರೆ, ನೀವು ಬರ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ವರಮಹಾಲಕ್ಷ್ಮಿ ನೀವು. ನಾನೇ ಶ್ರುತಿಗೆ ನಿಮ್ಮ ಮನೆಯವ್ರನ್ನ ಕರಿ ಅಂತ ಹೇಳಿದೆ. ನಿಮ್ಮ ಯಜಮಾನರು ಬರ್ಲಿಲ್ವೇನಮ್ಮ? ಅವರು ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾರೆ. ಪರವಾಗಿಲ್ಲ ಬಿಡಿ, ನೀವು ಬಂದ್ರಲ್ಲ, ಸಮಾಧಾನ ಆಯ್ತು. ನಮಸ್ತೆ ಅಮ್ಮ. ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ಓಂ ಧ್ರುವಂತೆ ರಾಜಾವರಣೋ ಧ್ರುವಂದೇವ ಬೃಹಸ್ಪತಿ. ಈಗ ಭೂಮಿ ಮಂಗಲ ಪೂಜೆ ಮಾಡಮ್ಮ. ಈಗ ಮರುಮಾಂಗಲ್ಯ ಧಾರಣೆ ಮಾಡೋ ಸಮಯ. ಓಂ ಮಾಂಗಲ್ಯ ಮಹಾಲಕ್ಷ್ಮಿ ನಮಃ. ಅಜಿತ್ ತಗೊಳಪ್ಪ. ಮರುಮಾಂಗಲ್ಯ ಧಾರಣೆ ಮಾಡಪ್ಪ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಈಗ ದಂಪತಿಗಳಿಬ್ಬರು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ. ನೀವಿಬ್ರು 100 ಕಾಲ ಸುಖವಾಗಿ ಬಾಳಿ. ನನ್ನ ಆಶೀರ್ವಾದ ನಿಮಗೆ ಯಾವಾಗ್ಲೂ ಇರುತ್ತೆ.
ನಮ್ಗೆ ಆಶೀರ್ವಾದ ಮಾಡಿ. ಅಜಿ, ನನಗೂ ನನ್ನ ಹೆಂಡತಿಗೂ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿನ್ಮೇಲೆ ಯಾವತ್ತೂ ಇರುತ್ತೆ ಆಗಿತ್ತ. ನನ್ನ ಮೇಲೆ ಇದ್ರೆ ಸಾಕು ಬಿಡಿ. ನನ್ನ ಹೆಂಡತಿನೂ ಚೆನ್ನಾಗಿರ್ತಾಳೆ ಅಲ್ವಾ ಚಿನ್ನ? ಬಾಬಾ, ಅಕ್ಕ, ಅತ್ತೆ, ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ. ನಮ್ಮ ಉದ್ದೇಶ ಅಂಜನಾ ಸೋಲು. ಅವಳು ಸೋಲ್ಬೇಕು, ಆದಷ್ಟು ಬೇಗ ಮದುವೆ ಆಗಿ ಇಲ್ಲಿಂದ ಹೋಗಬೇಕು ಅಷ್ಟೆ. ಭೈರವ, ಬಾರಪ್ಪ ಬಾ. ಯುವರಾಣಿಯವರೇ, ಏನೋ ಬರಬೇಕು ಅಂತ ಹೇಳಿ ಕಳಿಸಿದ್ರಲ್ವಾ? ಯಾಕೆ, ಏನಾಯ್ತು? ಊರವರೆಲ್ಲ ಯಾಕೆ ಇಲ್ಲಿ ಸೇರಿದ್ದಾರೆ? ನಿನ್ನೊಂದಿಗೆ ಮಾತನಾಡುವುದಿತ್ತು, ಅದಕ್ಕಾಗಿಯೇ ಕರೆಸಿದ್ದೇನೆ ಭೈರವ. ಹೌದಪ್ಪ, ಹೌದು. ಬರೀ ಮಾತಲ್ಲ, ಮದುವೆ ಮಾತುಕತೆ. ನೀನು ಎಲ್ಲಮ್ಮ ಒಬ್ರಿಗೊಬ್ರು ಇಷ್ಟಪಡ್ತಿದ್ದೀರಾ ಅಂತ ಇಡೀ ಊರಿಗೆ ಗೊತ್ತಾಗಿದೆ. ವಿಷಯ ಗೊತ್ತಾದ್ಮೇಲೂ ಸುಮ್ಮನೆ ಇರಕ್ಕಾಗತ್ತಾ? ಅದಕ್ಕೆ ಎಲ್ಲರನ್ನೂ ಕರೆಸಿ ಎಲ್ಲ ಸರಿ ಬಂದ್ರೆ ಕೊಡೋದು ತಗೊಳ್ಳೋದು ಮಾತಾಡಿ ಮುಗಿಸೋಣ ಅಂತ ಕರ್ಸಿದ್ವಿ. ಏನು ಮದ್ವೆನಾ? ನನಗೂ ಎಲ್ಲಮ್ಮನ್ಗ? ಹೌದಪ್ಪ, ನಿಮ್ಮ ಪ್ರೀತಿ ವಿಚಾರ ಗೊತ್ತಿಲ್ಲದೆ ನಾವು ತಪ್ಪು ನಿರ್ಧಾರ ಮಾಡಿದ್ವಿ. ಈಗ ಆ ವಿಷಯ ಗೊತ್ತಾಗಿ ನಮ್ಮ ತಪ್ಪನ್ನು ಸರಿ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಅದಕ್ಕೆ ನಿನ್ನನ್ನು ಕರೆಸಿರೋದು. ಅಂದಹಾಗೆ ನಿಮ್ಮ ಮನೆಯವ್ರು ಯಾರು ಬಂದೇ ಇಲ್ಲ? ನಿನಗೆ ಅಪ್ಪ ಅಮ್ಮ ಈ ಸಂಬಂಧಿಕರು ಅಂತಾರಲ್ಲ, ಆ ಥರ ಯಾರಾದರೂ ಇದ್ದಾರಾ? ಈ ಆಸ್ತಿ ಅಂತಸ್ತು ಅಂತ ಏನಾದರೂ ಇದೆಯಾ? ಇದ್ರೂ ಎಷ್ಟಿದೆ? ವೈದ್ಯೋ ನಾರಾಯಣೋ ಹರಿಹಿ ಅಂದರೆ ವೈದ್ಯ ಭಗವಂತನಿಗೆ ಸಮಾನ.
ರೋಗಿಯ ರೋಗಕ್ಕೆ ಆತ ಪರಿಹಾರ ಕೊಡಬೇಕು. ಯಾವುದೇ ಮುಚ್ಚುಮರೆ ಇಲ್ಲದೆ ತನ್ನ ಅಂತರಂಗವನ್ನು ರೋಗಿ ವೈದ್ಯರ ಮುಂದೆ ತೆರೆದಿಡ್ತಾನೆ. ಆತ ರೋಗ ಪರಿಹಾರಕ ಮಾತ್ರ ಆಗಿರದೆ ರೋಗಿಯ ಸಹಚಿಂತಕನೂ ಆಗಿರ್ತಾನೆ. ಆದರೆ ಅದೇ ವೈದ್ಯ ವೃತ್ತಿನ ಹೀಗೆ ಮೋಸಕ್ಕೆ ಬಳಸ್ಕೊಂಡ್ರೆ ಆ ಧನ್ವಂತ್ರಿ ಮೆಚ್ತಾನೆ ಅಂತ ಅನ್ಕೊಂಡಿದ್ದೀರಾ? ಇವ್ರಿಗೆಲ್ಲ ಸರಿಯಾದ ಶಿಕ್ಷೆ ಕೊಡಬೇಕು, ಇಲ್ಲ ಅಂದರೆ ಇವ್ರು ಯಾರು ಪಾಠ ಕಲಿಯಲ್ಲ. ಇಲ್ಲ ಬುದ್ಧಿಗಳೇ, ನಾನು ಇನ್ಮೇಲಿಂದ ಇಂಥ ಕೆಲಸ ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಆದರೆ ಶಿಕ್ಷೆ ಎಲ್ಲ ಬೇಡ, ಇಲ್ಲಿಂದ ದೂರ ಊರು ಬಿಟ್ಟು ಹೋಗ್ತೇನೆ. ಏನಾದರೂ ಒಂದು ಕೆಲಸ ಮಾಡಿ ಜೀವನ ಮಾಡ್ತೇನೆ. ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲೂ ಜನರಿಗೆ ಮೋಸ ಮಾಡೋಲ್ಲ ಅಂತ ನಿನ್ನನ್ನು ನಂಬೋದು ಹೇಗೆ? ಇಷ್ಟು ದಿನ ತಪ್ಪು ಮಾಡಬೇಕಾದ್ರೆ ಎಲ್ಲಿ ಹೋಗಿತ್ತು ನಿನ್ನ ಬುದ್ಧಿ? ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಆಗಲೇಬೇಕು. ಇವರು ಜನರ ಆರೋಗ್ಯದ ಜೊತೆ ಆಟ ಆಡಿದ್ದಾರೆ. ಹಾಗಾಗಿ ಕ್ಷಮಿಸೋದಕ್ಕೆ ಇದು ಸಣ್ಣ ಪುಟ್ಟ ಅಪರಾಧ ಅಲ್ಲ. ಇವರನ್ನು ಊರಿನ ಪಾಳೆಗಾರ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಇವರ ತಪ್ಪಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಬುದ್ಧಿಗಳೇ, ಇನ್ಮೇಲೆ ಯಾವತ್ತೂ ಹೀಗೆ ಮಾಡೋದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ತಲೆ ನಿಮ್ಮದು! ಈ ನಿಮ್ಮ ತಲೆನ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಕೆ ಬಳಸಿದ್ದಿದ್ರೆ ನಿಮ್ಗೆ ಬೇಕಾಗಿರೋ ಧನನಾದರೂ ಸಿಕ್ಕಿರೋದು. ನಿಜ, ಈ ಥರ ಮರ್ಯಾದೆ ಹೋಗೋ ಪ್ರಸಂಗನೂ ಬರ್ತಾ ಇರಲಿಲ್ಲ, ಶಿಕ್ಷೆ ಅನುಭವಿಸೋ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಇದೆಲ್ಲ ಯಾಕೆ ಹೀಗಾಗುತ್ತೆ ಹೇಳಿ? ನೀವೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೆ ಇವ್ರನ್ನ ನಂಬ್ತೀರ. ಯಾವುದೋ ಆಕರ್ಷಣೆ ಇದೆ ಅಂತಂದರೆ ಅಲ್ಲಿ ಸೆಳೆತ ಇದ್ದೇ ಇರುತ್ತೆ. ಈತ ರಾತ್ರಿ ಹೊತ್ತು ಮಾತ್ರ ಔಷಧ ಕೊಡ್ತಾನೆ ಅನ್ನೋದೇ ದೊಡ್ಡ ಆಕರ್ಷಣೆ ಆಗೋಯ್ತು. ಇಂಥವರೆಲ್ಲ ತಮ್ಮ ಲಾಭಕ್ಕೆ ನಿಮ್ಮನ್ನು ಬಳಸ್ಕೋತಾರೆ. ನೀವೆಲ್ಲ ಪ್ರಶ್ನೆ ಮಾಡಬೇಕು. ಅವ್ರು ಹೇಳ್ತಿರೋದು ಸರಿನೋ ತಪ್ಪೋ ಅನ್ನೋದು ವಿಚಾರ ಮಾಡಬೇಕು. ಅತಿ ಆಸೆಗೆ ಬಲಿಯಾಗಬೇಡಿ, ವಿಚಿತ್ರಗಳಿಗೆ ಮರಳಾಗಬೇಡಿ. ಆರೋಗ್ಯದ ವಿಚಾರದಲ್ಲೂ ಈ ಅಪಾಯಕ್ಕೆ ನಿಮ್ಮನ್ನು ನೀವು ಹೇಗೆ ಒಡ್ಕೊಂಡ್ರಿ? ನಮಗೂ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಾಗಲಿಲ್ಲ ಬುದ್ಧಿ. ಇನ್ಮೇಲೆ ಎಚ್ಚರಿಕೆಯಿಂದ ಆಗಿರ್ತೀವಿ. ಈ ಔಷಧವನ್ನು ತಗೊಂಡವರು ತಮ್ಮ ಚಟವನ್ನು ಬಿಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಇಲ್ಲಿ ಉಳ್ಕೊಂಡಿರೋ ಔಷಧ ಯಾರಿಗೂ ಸಿಗಬಾರ್ದು. ಅದನ್ನು ದೂರ ತಗೊಂಡೋಗಿ ಹಾಕಿ, ಆಳವಾದ ಗುಂಡಿ ತೋಡಿ ಅದರಲ್ಲಿ ಹೂತು ಹಾಕಿ, ನಿಜವಾದ ವೈದ್ಯರ ಹತ್ರ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸಿ. ಎಲ್ಲಿ ತನಕ ನಾವು ಮೌಢ್ಯರಾಗಿರ್ತೀವೋ ಅಲ್ಲಿ ತನಕ ಇಂಥವ್ರು ನಮ್ಮನ್ನು ಮೂಢರನ್ನಾಗಿ ಮಾಡ್ತಾನೆ ಇರ್ತಾರೆ. ಮೌಢ್ಯದಿಂದ ಹೊರಗೆ ಬನ್ನಿ. ಆಗಲಿ ಬುದ್ಧಿ, ನಿಮ್ಮಿಂದಾಗಿ ನಾವು ಮೋಸ ಹೋಗೋ ತಪ್ಪು. ಶಿವ ನಿಮ್ಗೆಲ್ಲ ಒಳ್ಳೇದು ಮಾಡಲಿ. ಬುದ್ಧಿ, ಇವ್ರ ತಪ್ಪಿಗೆ ಏನು ಶಿಕ್ಷೆ ಕೊಡೋದು? ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಆಗಲೇಬೇಕು. ಇವರು ಜನರ ಆರೋಗ್ಯದ ಜೊತೆ ಆಟ ಆಡಿದ್ದಾರೆ. ಹಾಗಾಗಿ ಕ್ಷಮಿಸೋದಕ್ಕೆ ಇದು ಸಣ್ಣ ಪುಟ್ಟ ಅಪರಾಧ ಅಲ್ಲ. ಇವರನ್ನು ಊರಿನ ಪಾಳೆಗಾರ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಇವರ ತಪ್ಪಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಬೇಡ ಬುದ್ಧಿ, ಇನ್ಮೇಲೆ ನನ್ನ ತಪ್ಪು ನಾನು ತಿದ್ಕೋತೀನಿ ಬುದ್ಧಿರೇ. ಏಯ್ ಬಾರ್ಯಾ ಸುಮ್ಮನೆ. ಬುದ್ಧಿ, ಇಷ್ಟು ದಿವಸ ನಮ್ಗೆ ಮೋಸ ಮಾಡೋದಕ್ಕೆ ಸುಮ್ಮನೆ ಬಿಟ್ಕೊಡ್ತೀವಾ? ವಿಕ್ರಮ್, ಕೃಷ್ಣ, ಇದೇನಿದು? ಅಲ್ಲ, ನಾನು ಮನುಷ್ಯ ಹೊಸಾಗ ರೂಮ್ಗೆ ಬಂದಿದ್ದೀನ ಇಲ್ಲ ಯಾವ್ದಾದ್ರು ಹಂದಿ ಗೂಡಕ್ಕೆ ಬಂದಿದ್ದೀನ? ಯಪ್ಪ, ಇಷ್ಟು ಗಲೀಜಾಗಿ ಯಾರು ಹಿಡ್ಕೋತಾರೆ? ವಿಕ್ರಮ್,
ವಿಕ್ರಮ್, ಎಲ್ಲಪ್ಪ ಹೋದ ಇವು? ಹುಷಾರ್ ಬೇರೆ ಇಲ್ಲ ಅವನಿಗೆ. ಓದ್ತೇವ್ರೆ. ಇಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಾಗ್ತಿಲ್ಲ. 1 2 3 4 5 ಎಷ್ಟಪ್ಪ ಕುಡಿತ ನೀನು ಕುಡ್ಕ ಕದ್ರ ಕೈಗೆ ಹಂಗೆ ಬಾಟ್ಲ್ ಕುಡ್ದು ತಲೆಗೆ. ಹಾಬಿಟ್ಟು ನೀರೆಲ್ಲ ತಗೊಳಪ್ಪ. ಆಮೇಲೆ ಯಾರಿದು? ವಿಕ್ರಮ್ ಅಮ್ಮ ಇರಬೇಕು. ಅದು ಯಾವ ಕಾರಣದಿಂದ ನೀವು ವಿಕ್ರಮಿಂದ ದೂರ ಆದರೂ ನನಗೆ ಗೊತ್ತಿಲ್ಲ. ಆ ಕಾರಣ ಏನೇ ಆಗಿರಲಿ, ನೀವು ವಿಕ್ರಮ್ ಮತ್ತೆ ಒಂದಾಗಬೇಕು. ನನಗೋಸ್ಕರ ಪ್ಲೀಸ್. ವಿಕ್ರಮ್ ನಿಮ್ಮ ಬಗ್ಗೆ ಎಷ್ಟು ಮಾತಾಡ್ತಿರ್ತಾನೆ ಗೊತ್ತಮ್ಮ. ಅವನು ನೀವಂದ್ರೆ ಸಿಕ್ಕಾಬಟ್ಟೆ ಪ್ರೀತಿ. ನೀವೇನಾದರೂ ಮತ್ತೆ ವಾಪಸ್ ಬಂದರೆ ವಿಕ್ರಮ್ ಒಳ್ಳೆ ಮನುಷ್ಯನಾಗಿ ಬದಲಾಗ್ತಾನೆ. ಆ ನಂಬಿಕೆ ನನಗಿದೆ. ಪ್ಲೀಸ್ ಅಮ್ಮ, ದಯವಿಟ್ಟು ವಾಪಸ್ ಬನ್ನಿ. ಇಷ್ಟೊಂದು ಮಾತಾಡೋಗಿದ್ದಾಳೆ ಅಂದ್ರೆ ಅವಳನ್ನ ಸುಮ್ಮನೆ ಬಿಡ್ಬೇಕಾ? ನೀನು ಒಂದು ಸಲ ಅನ್ನು ಅವಳು ರಕ್ತ ಕಾರಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಯಾಕೆ ಈ ನಗು? ನನ್ನಿಂದ ಆಗಲ್ಲ ಅಂತನಾ? ನಿನ್ನ ಕೈಲಿ ಈ ಕೆಲಸ 1 ನಿಮಿಷಲ್ಲಿ ಆಗುತ್ತೆ ಅಂತ ನನಗೆ ಗೊತ್ತು. ಮತ್ತೆ ಯಾಕೆ ನಗ್ತಾ ಇದೀಯಾ? ಈ ಕೈಗಳು ನೆನಪಿದೆ ಅಲ್ವಾ? ಇದು ಎಷ್ಟು ಕೊಲೆಗಳನ್ನ ಮಾಡಿದೆ ಅಂತ ನಿನಗೂ ಗೊತ್ತಿದೆ. ಶ್ರಾವಣಿನ ಸಾಯಿಸಲೇಬೇಕು ಅಂತ ನನಗನ್ಸಿದ್ದಿದ್ರೆ ಯಾವತ್ತೋ ಅವಳನ್ನ ಸಾಯಿಸಿ ಅವಳು ತಿಂಗಳ ತಿಥಿಗಳನ್ನ ಮಾಡಿ ಈಗ ವರ್ಷದ ತಿಥಿಗೆ ನಾನು ರೆಡಿಯಾಗಿರ್ತಾ ಇದ್ದೆ. ಆದರೆ ಅವಳು ಅಷ್ಟು ಸುಲಭವಾಗಿ ಸಾಯಬಾರ್ದು. ನಾನೇನೋ ಅನ್ಕೊಂಡಿದ್ದೆ ಇವಳ ಬಗ್ಗೆ, ಆದರೆ ಇವಳು ಅದಕ್ಕಿಂತ ಜಾಸ್ತಿನೇ ಇದ್ದಾಳೆ. ಇಷ್ಟೊಂದು ಧೈರ್ಯವಾಗಿರೋ ವೈರಿಗಳನ್ನ ಇಟ್ಕೊಂಡು ಕೂತ್ಕೊಂಡು ಕಾಲಹರಣ ಮಾಡಬಾರ್ದು ಸಂಯುಕ್ತ. ಒಂದು ಕ್ಷಣದಲ್ಲಿ ಮುಗಿಸಿ ಮುಂದೆ ಹೋಗೋದನ್ನ ನೋಡ್ಬೇಕು. ಇಲ್ಲ ಅಧೀರ, ಇವಳು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಬಹುಶಃ ನೀನು ಹೇಳಿದ ಕೆಲಸ ನಾನು ಮಾಡಿರ್ತಾ ಇದ್ದೆ. ಆದರೆ ಶ್ರಾವಣಿ ನನಗೆ ಬರೀ ಶತ್ರು ಅಲ್ಲ, ನನ್ನ ಶಕ್ತಿಗೆ ಸವಾಲು ಹಾಕಿದಾಳೆ.
ಈಗ ನನ್ನ ಶಕ್ತಿ ಏನು ಅಂತ ನಾನು ಅವಳಿಗೆ ತೋರಿಸ್ಬೇಕು. ಇಲ್ಲ ಅಂತಂದರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗತ್ತೆ. ಅಷ್ಟೇ ಅಲ್ಲ, ಅವಳ ಕಣ್ಣಲ್ಲಿ ದುಃಖ, ಭಯ, ದುಮ್ಮಾನ, ಸಂಕಟ ಎಲ್ಲದನ್ನೂ ನಾನು ನೋಡಬೇಕು. ಇಷ್ಟಲ್ಲದೆ ನನ್ನ ಕಾಲು ಹತ್ರ ಅವಳು ಬಂದು ಕೂತ್ಕೊಂಡು ತಲೆ ಬಗ್ಗಿಸ್ಕೊಂಡು ನನಗೆ ಶರಣಾಗಬೇಕು. ಆಗಲೇ ಅಲ್ವಾ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದಕ್ಕೆ ಸಾರ್ಥಕತೆ ಸಿಗೋದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು. ಆದ್ರೆ ಅದರ ತೀವ್ರತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಳು ವಿಲವಿಲ ಅಂತ ಒದ್ದಾಡಿ ನರಳಬೇಕು. ಈ ಮನೆಯವ್ರ ಸಹವಾಸ ಸಾಕಪ್ಪ ಅಂತ ತಲೆ ಚೆಚ್ಕೊಂಡು ಇಲ್ಲಿಂದ ಹೋಗಬೇಕು. ಆಮೇಲೆ ಅವಳ ಸಾವು. ಇದೇ ತೀವ್ರತೆ ನನಗೆ ಬೇಕಾಗಿರೋದು.